ಇನ್ನೇನು ಬೇಸಿಗೆ ಶುರುವಾಯಿತು. ಆರಂಭದಲ್ಲೇ ಕರೆಂಟ್ ಶಾಕ್. ಯಾರಿಗೆ ವರ ಯಾರಿಗೆ ಹೊರೆ? ಕೃಷಿ ಪಂಪ್ಸೆಟ್ಗಳಿಗೂ ದರ ಏರಿಕೆಯ ಬಿಸಿ. ಬೇಸಿಗೆ ಆರಂಭದಲ್ಲೇ ಕರೆಂಟ್ ಶಾಕ್ ಇದು. ಯಾರಿಗೂ ವರ ಯಾರಿಗೂ ಹೊರೆ? ಕೃಷಿ ಪಂಪ್ಸೆಟ್ಗಳಿಗೂ ದರ ಏರಿಕೆ ಬಿಸಿ. ಭರವಸೆ ಕೊಟ್ಟು ಯೂ ಟರ್ನ್ ಹೊಡೆದ ಕೆಇಆರ್ಸಿ. ವಾಣಿಜ್ಯ ಕೈಗಾರಿಕಾ ವಲಯದ ವಿದ್ಯುತ್ ದರ ದಿಢೀರ್ ಏರಿಕೆ. ವಾಣಿಜ್ಯ ವಲಯಕ್ಕೆ 7ರಿಂದ ರೂಪಾಯಿ 7 ಅಥವಾ 10ಕ್ಕೆ ಹೆಚ್ಚಳ. ಕೈಗಾರಿಕೆ ಯೂನಿಟ್ಗೆ ರು 4.25ರಿಂದ 5.20ರವರೆಗೆ ಏರಿಕೆ. ಮೆಟ್ರೋ, ರೈಲ್ವೆ ಹಾಗೂ ಇತರೆ 6.70ಕ್ಕೆ ಹೆಚ್ಚಳ. ಕಾಂಪ್ಲೆಕ್ಸು, ಸಿನಿಮಾ ಹಾಲು, ಹೋಟೆಲು ಇತ್ಯಾದಿ 6.90ಕ್ಕೆ ಏರಿಕೆ. ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷ, ಉದ್ಯಮಿಗಳ ಆಕ್ರೋಶ. ಇದು ಸರಿಯಲ್ಲ. ಬೇಸಿಗೆ ಆರಂಭದಲ್ಲೇ ಕರೆಂಟ್ ಶಾಕು ಇನ್ನು ಶುರುವಾಗಿಲ್ಲ. ಅದರ ಹೊಸ್ತಿಲಿನಲ್ಲೇ ಒಂದು ತರಹದ ಆಘಾತ. ಹಾಗಾದರೆ ಯಾರಿಗೆ ಶುಭ ಯಾರಿಗೆ ಅಶುಭ? ಭರವಸೆ ಕೊಟ್ಟು ಯೂ ಟರ್ನ್ ಹೊಡೆದಂತಹ ಕೆಇಆರ್ಸಿ, ವಾಣಿಜ್ಯ ಅಂದರೆ ಕಮರ್ಷಿಯಲ್ ಯಾರ್ಯಾರು ಇರ್ತಾರೋ ಕೈಗಾರಿಕಾ ವಲಯದ ವಿದ್ಯುತ್ ದರ ದಿಢೀರ್ ಏರಿಕೆಯಾಗಿದೆ. ಯಾವುದೇ ಮುನ್ಸೂಚನೆ ಇಲ್ಲ. ವಾಣಿಜ್ಯ ವಲಯಕ್ಕೆ 7ರಿಂದ ರೂಪಾಯಿ 7.10ಕ್ಕೆ ಹೆಚ್ಚಳ ಆದರೆ ಏನು ಗತಿ? ಕೈಗಾರಿಕೆ ಯೂನಿಟ್ಗೆ ರೂಪಾಯಿ 4.50ರಿಂದ 5.20ಕ್ಕೆ ಏರಿಕೆಯಾಗಿದೆ. ಮೆಟ್ರೋ, ರೈಲ್ವೆ ಹಾಗೂ ಇತರೆ 6.70ಕ್ಕೆ ಹೆಚ್ಚಳ. ಈ ಅನುಭವ ಯಾರಿಗಾಗುತ್ತೋ ಅವರಿಗೆ ಖಂಡಿತ ಇದು ಆಘಾತವೇ. ನೋಡೋರಿಗೂ ವರದಿಯನ್ನು ಕೇಳಿಸಿಕೊಳ್ಳುವವರಿಗೂ ಇದೊಂದು ತಾತ್ಸಾರ ಅನ್ನಿಸ್ಬೋದಾದರೆ ಅನುಭವಕ್ಕೂ ಬರುವ ಅಥವಾ ಅನುಭವಕ್ಕೆ ಒಳಪಡುವ ವರ್ಗ ಇದೆಯಲ್ಲ, ಇದನ್ನು ಆಘಾತವಾಗಿಯೇ ಸ್ವೀಕಾರ ಮಾಡುತ್ತೆ. ಕಾಂಪ್ಲೆಕ್ಸು, ಸಿನಿಮಾ ಹಾಲು, ಹೋಟೆಲು ಇತ್ಯಾದಿ 6.90ಕ್ಕೆ ಏರಿಕೆಯಾಗಿದೆ. ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷ ಮತ್ತು ಉದ್ಯಮಿಗಳ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಇನ್ನು ಸಂಬಂಧಪಟ್ಟವರು ಆದಷ್ಟು ಬೇಗ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ಇದಕ್ಕೊಂದು ತಾತ್ಕಾಲಿಕನೋ ಶಾಶ್ವತನೋ ಪರಿಹಾರ ಕೊಡ್ತಾರಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.